ಫ್ರೆಂಡ್ ಇದು ಸ್ವಂತ ಮನೆ, ಅಂದರೆ ಸ್ವಂತ ನಾವಿರುವಂತಹ ಮನೆ, ಹೊಸ ಮನೆ ಡಿಸೈನ್. ಫ್ರೆಂಡ್ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ನೀವು ಮಾಡಿಸ್ಕೋಬೇಕು ಅಂದರೆ ಈ ಥರ ಡಿಸೈನ್ ಮಾಡಿಸ್ಕೋಬೋದು. ನಿಮಗೆಲ್ಲ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ಇದು ಎಷ್ಟು ಖರ್ಚಾಗುತ್ತೆ ಅನ್ನೋದು ಡೀಟೇಲ್ಸ್. ನಮಸ್ಕಾರ ಫ್ರೆಂಡ್, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್, ಈ ಡಿಸೈನ್ ನಿಮ್ಗೆ ತೋರಿಸ್ತಾ ಇರೋದು PUC ಸೀಲಿಂಗ್ ಡಿಸೈನ್. ಈಗ ಸುಮಾರು ಒಂದು 3 ದಿನ ಬರುತ್ತೆ. POP ಬರುತ್ತೆ, ಜಿಪ್ಸಮ್ ಬರುತ್ತೆ, ಅದೇ ಥರ PUC ಸೀಲಿಂಗ್ ಡಿಸೈನ್. ಫ್ರೆಂಡ್, ಇದು ನಿಮಗೆ ತೋರಿಸ್ತಾ ಇರೋದು ಈ ಡಿಸೈನು ಬೆಳಗ್ಗೆ ಹೊತ್ತು ಈ ಥರ ಇರುತ್ತೆ. ಅದೇ ನೈಟ್ ಹೊತ್ತು ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ನೀವೇನಾದ್ರು ಹಾಕ್ಬಿಟ್ರೆ ಸಕ್ಕತ್ತಾಗಿ ಕಾಣುತ್ತೆ. ಇಲ್ಲಿ ನೋಡಿ, ಈಗ ನೀವು ಡಿಸೈನ್ ತೋರಿಸ್ತಾ ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ. ಫ್ರೆಂಡ್, ಇದು ಏನು PUC ಒಂದು ಫೈಬರಿಂದ ಸೆಟ್ ಮಾಡಿರ್ತಾರೆ ಈ ಥರ ಡಿಸೈನು. ನಿಮಗೆ ಈ ಥರ ಅಲ್ಲ, ನಮ್ಗೆ ಯಾವ ಥರ ಬೇಕು ಆ ಥರ ಡಿಸೈನು ಇಲ್ಲಿರುತ್ತೆ. ಫ್ರೆಂಡ್, ಇದು ಸುಮಾರು ಅಂದಾಜು ಖರ್ಚು ಅಂತಂದ್ರೆ ಒಂದು 25,000-30,000 ಇದು ಖರ್ಚು ಬರುತ್ತೆ ಈ ಡಿಸೈನ್ ಮಾಡ್ಸೋಕ್ಕೆ. POP ಆದರೆ ಸುತ್ತ ಬಾರ್ಡ್ರ್ ಕಟ್ಟಿ ಇವೆಲ್ಲ ಮಾಡ್ಸೋಕ್ಕೆ ಕಮ್ಮಿ ಆಗುತ್ತೆ. ಬಟ್ ಇದು ಕಾಸ್ಟ್ಲಿ ಇರೋದ್ರಿಂದ ಸ್ವಲ್ಪ 25,000 ಅಂತೂ 30,000 ಅಂತೂ ಆಗೈತೆ. ಸುಮಾರು ಇದು 10x16 ಸ್ಕ್ವೇರ್ ಫೀಟಲ್ಲಿ ಬರುತ್ತೆ. ಅಂದರೆ ಉದ್ದ 16 ಅಡಿ, ಅಗಲ 11 ಅಡಿ ಇದು ಬರುತ್ತೆ. ಇಷ್ಟಕ್ಕೆ ಇಷ್ಟು ಖರ್ಚು ಬರುತ್ತೆ. ಫ್ರೆಂಡ್, ಸುತ್ತ ಲೈಟು ಏನು ಬಂದಿದೆ ಬ್ಲೂ ಕಲರ್ ಲೈಟು, ಅದು ನಿಮಗೆ ಮೀಟ್ರ್ ಲೆಕ್ಕ ಸಿಗುತ್ತೆ. ಅಂದರೆ ಏನು 94 ರೂಪಾಯಿ ಮೀಟ್ರ್ ಇರುತ್ತೆ, 100 ರೂಪಾಯಿ ಇರುತ್ತೆ, 120 ರೂಪಾಯಿ ಕ್ವಾಲಿಟಿ ಮೇಲೆ ಮೀಟ್ರ್ ಲೆಕ್ಕ ಸುತ್ತ ಬರುತ್ತೆ. ಈ ಸುತ್ತ ಬಾರ್ಡ್ರ್ ಸುಮಾರು 24 ಮೀಟ್ರ್ ಆಗಿದೆ. ಫ್ಯಾನ್ ಇರೋ ಜಾಗ ಬಿಟ್ಟು, ಇಲ್ಲೊಂದು ಗೋಲ್ಡ್ ಕಲರ್ ಕಾಣ್ತಾ ಇದೆಯಲ್ಲ, ಅದು ಬಿಟ್ಟು ಅದಕ್ಕೆ 1,000 ಆಯಿತು. ಫ್ರೆಂಡ್, ಇಲ್ಲಿ ಟೋಟಲ್ಲು ಈ ಲೈಟಿಂಗ್ಸಿಗೆ ಒಂದು 5,000 ರೂಪಾಯಿ ಆಗುತ್ತೆ. ಮತ್ತು ಎಲೆಕ್ಟ್ರಿಕಲ್ ಚಾರ್ಜಸ್ ಒಂದು 3-4,000 ರೂಪಾಯಿ ತಗೊಳ್ತಾರೆ. ಟೋಟಲಿ ವೈರಿಂಗ್ ಎಲ್ಲ ಸೇರಿ ಇದು 30,000 ಖರ್ಚು ಬಂತು. ನೋಡೋಕ್ಕೆ ಮಾತ್ರ ಲುಕ್ಕಾಗಿರುತ್ತೆ. ಮನೆ ನೀವೇನಾರ ಹಾಸ್ಕೊಳ್ಳೋಂಗಿದ್ರೆ ನೀವು ಹಾಸ್ಕೋಬೋದು. ಈ ಥರ ಮೊದಲಿಗೆ ಈ ಥರ ಸೀಲಿಂಗ್ ಹೊಡಿತಾರೆ, ಏನು ಸಿಲ್ವರು ತಗಡಿಂದ ಈ ಥರ ಡ್ರಾಯಿಂಗ್ ಮಾಡ್ಕೊಂಡು ನಂತರ ಇಲ್ಲಿವರು ಫಿಟ್ ಮಾಡ್ತಾರೆ. ಈ ಥರ ಮೊದಲಿಗೆ, ಅದರ ನಂತರ ಈ ಥರ ನಿಮಗೆ ಬರುತ್ತೆ ಡಿಸೈನ್. ಫ್ರೆಂಡ್, ಇದು ಮನೆ ಲುಕ್ಕಾಗಿರುತ್ತೆ. ಅಂದರೆ ಇದು ಏನಪ್ಪ ಅಂದರೆ ಹೀಟು, ಅಂದರೆ ಕೆಳಗಡೆ ಅತಿ ಹೆಚ್ಚು ಬೆಂಕಿ ಹಾಕೋದು. ಯಾಕೆಂದರೆ ಇದು ಫ್ಲ್ಯಾಟ್ ಇರೋದ್ರಿಂದ ಹಾಗಾಗಿ ಇದಾಗುತ್ತೆ. ಮತ್ತು ನಿಮಗೆ ತಿಳಿಸೋದಿಷ್ಟೇ, ಇದು ನೋಡೋಕ್ಕೆ ಲುಕ್ಕಾಗಿರುತ್ತೆ. ಮನೆಗೆ ಡೆಕೋರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಲಲ್ಲಿ ತುಂಬ ಮಾಡಿದ್ರೆ ಲುಕ್ಕಾಗಿರುತ್ತೆ. ಫ್ರೆಂಡ್, ಇದು ಮತ್ತು ಇದು ವಾಟರ್ ಪ್ರೂಫ್. ಅಂದರೆ ವಾಟರ್ ಪ್ರೂಫ್ ಅಂದರೆ ನೀರು ಬಿದ್ದರೂ ಮಳೆ ಬಿದ್ದರೂ ಇದೇನೂ ಆಗೋಲ್ಲ. ವಾಟರ್ ಪ್ರೂಫು ಸುಮಾರು ನೀವು ಇದು ನೆನೆ ಹಾಕಿದ್ರೂ ಸಹ ಏನೇನಿಲ್ಲ. ಒಟ್ಟಿನಲ್ಲಿ ವಾಟರ್ ಪ್ರೂಫ್ ಇದು ಚೆನ್ನಾಗಿರುತ್ತೆ. ವುಡನ್ ಆದರೆ ಒಂದು ಸ್ವಲ್ಪ ದಿನ ಕಳೆದ ಮೇಲೆ ಅಲ್ಲಲ್ಲೇ ತೊಚ್ಚಿಡಿಯೋ ಚಾನ್ಸಸ್ ಇರುತ್ತೆ ವುಡನು. ಅದ ನಂತರ POP ನೀವು ಒಂದು 10 ವರ್ಷ 15 ವರ್ಷ ನಂತರ ಪೌಡ್ರ್ ಆಗೋ ಚಾನ್ಸಸ್ ಇರುತ್ತೆ. ಇದು ನೋಡೋಕ್ಕೆ